ಈಗ ಈ ಒಂದು ಬೃಹತ್ ಸಮಾವೇಶ ಉದ್ದೇಶಿಸಿ ಪ್ರಸ್ತಾವಕ ನುಡಿ ಶ್ರೀ ಹಸನ್ ಸಾಬ್ ದೋಚಾಳ್ ಕಾಡಾ ಅಧ್ಯಕ್ಷರು. ಪ್ರಯೋಜನೀಯ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಸಂಘಟನಾ ಚತುರರು, ಕೆಪಿಸಿಸಿಯ ಅಧ್ಯಕ್ಷರು ಆಗಿರುವಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ತಕ್ಕಂಥದ್ದು ನಿಮ್ಗೆಲ್ಲರಿಗೂ ತಿಳಿದಿದೆ. 7ನೇ ತಾರೀಕಿಗೆ ಲೋಕಸಭೆಗೆ ತಾವು ಮತದಾನವನ್ನ ಮಾಡಬೇಕಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಲೋಕಸಭಾ ಕ್ಷೇತ್ರದ ಅತ್ಯಂತ ಪ್ರೀತಿಯನ್ನು ಹೊಂದಿರತಕ್ಕಂಥವ್ರು. ಇಡೀ ರಾಜ್ಯನೇ ಬೇರೆ, ಕೊಪ್ಪಳ ಲೋಕಸಭೆನೇ ಬೇರೆ. ಯಾಕಂದ್ರೆ ಅವರು ನಮ್ಮನ್ನೆಲ್ಲ ಇವತ್ತು ಮುಖ್ಯಮಂತ್ರಿಗಳಾದರೂ ಕೂಡ ಈ ಲೋಕಸಭೆಗೆ ಒಬ್ಬ ಕಾರ್ಯಕರ್ತನನ್ನ, ಲೀಡರನ್ನ ಗುರುತಿಸಿಕೊಂಡು 91ರಿಂದ 2024ರವರೆಗೂ ಕೂಡ ನಮ್ಮೆಲ್ಲರ ಮೇಲೆ ವಿಶ್ವಾಸವನ್ನಿಟ್ಟು ಬಹಳ ಪ್ರೀತಿಯಿಂದ ಕಾಣ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಅನ್ನುವಂಥ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಯಾರಾದರೂ ಮುಖ್ಯಮಂತ್ರಿಗಳು ಇದ್ದಿದ್ರೆ ಅದು ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವರ ಕಾರ್ಯಕ್ರಮಗಳನ್ನ ನೀವು ನೋಡಿದಿರಿ. ಯಾವ ಒಂದು ಜಾತಿಗಳನ್ನ ಜಾತ್ಯತೀತವಾಗಿ ಇವತ್ತು ಮಹಿಳೆಯರು ಬಸ್ ಹತ್ತಾರೆ, ಅಲ್ಲಿ ವರ್ಗೀಕೃತ ಎಲ್ಲ ಜಾತಿ ಜನಾಂಗದ ಮಹಿಳೆಯರು ಪುಕ್ಕಟ್ಟು ಹೋಗ್ತಕ್ಕಂಥದ್ದು. ಇವತ್ತು 2,000 ರೂಪಾಯಿ ಹಣವನ್ನು ಕೊಡ್ತಾರೆ, ಅದು ಬಿಜೆಪಿಯವರಿಗೂ ಕೂಡ ಮುಟ್ಟುತ್ತೆ. ಆದ್ರೆ ಎಲ್ಲ ಬಡವರ್ಗದ ಜನರು ಒಂದು ಅನ್ನುವಂಥದ್ದು ಏನಾದ್ರೂ ಈ ದೇಶದಲ್ಲಿ ನೋಡ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ನಾವು ಕಾಣ್ತೀವಿ ಅಂದ್ರೆ ಅದು ಸಿದ್ದರಾಮಯ್ಯನವ್ರನ್ನ ಕಾಣ್ತೀವಿ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಲೋಕಸಭೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ವಿಶೇಷತೆ, ಯಾಕಂದ್ರೆ ಅವರು 91ರಲ್ಲಿ ಕೊಪ್ಪಳ ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗಲಿದ್ದ ನಮ್ಮ ಈ ಲೋಕಸಭೆಯ ಮತದಾರರ ಮೇಲೆ, ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂತಾರೆ. ನಾನು ಮೊನ್ನೆ ಬೆಂಗಳೂರಿಗೆ ಕುಷ್ಟಗಿ ತಾಲೂಕದ MLA MP ಅವ್ರನ್ನ ಕರ್ಕೊಂಡು ಹೋಗಿದ್ದಿಲ್ಲ, ನಾವು ಅವ್ರ ಹಿಂದಿರ್ತಕ್ಕಂಥ ಕಾರ್ಯಕರ್ತರು ಕರ್ಕೊಂಡು ಹೋಗಿದ್ವಿ. ಸಿದ್ದರಾಮಯ್ಯನವರಿಗೆ ಮೈಸೂರವ್ರು ಕೇಳಿದ್ರು, ಇವರು ಬಹಳ ನಿಮ್ಮನ್ನ ಕ್ಲೋಸ್ ಆಗಿ ಮಾತಾಡ್ತಾರೆ ಏನು ಅಂತ. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಅಂದ್ರೆ, ನನ್ನ ಹಳೆ ಕ್ಷೇತ್ರದ ಅಭಿಮಾನಿಗಳಪ್ಪ ಇವರು ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ನಿಮಗೆ ಗೊತ್ತಿರ್ಲಿ, ಹಾಗಾಗಿ ಅವರ ಅಭಿಮಾನಿಗಳು ನಾವು ಅಂತ ಅನ್ಲಿಕ್ಕೆ ನಾನೇ ಸಾಕ್ಷಿ ಅನ್ನುವಂತ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ನನ್ನನ್ನ ಅಲ್ಪಸಂಖ್ಯಾತಕನ್ನಾಗಿ ಆಯ್ಕೆ ಮಾಡಿ ಕಾಡಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಅಮರೇಗೌಡರು ಇನ್ನು ಈ ತಾಲೂಕದಲ್ಲಿ ಪ್ರವಾಸ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ, ನಮ್ಮ ಪಕ್ಷದ ಬಗ್ಗೆ ಮಾತನಾಡ್ತೀವಿ. ನಮಗೆ ಅವಕಾಶ ಇಲ್ಲ. ಹಾಗಾಗಿ ವಿಶೇಷವಾಗಿ ಯಾವುದೇ ಒಂದು ವಿಷಯದಲ್ಲಿ ನಾವು ತಲೆಕೆಡಿಸೋದೆ ಈ ರಾಷ್ಟ್ರದ ಭವಿಷ್ಯವನ್ನ ಬರ್ತಕ್ಕಂಥ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ ಕೈ ಬಲಪಡಿಸಬೇಕು ಅಂದ್ರೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಲೀಡನ್ನ ಲೋಕಸಭೆ ಚುನಾವಣೆಗೆ ನೀವೆಲ್ಲ ಆಶೀರ್ವಾದವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮಾಡಬೇಕು ಅಂತಂದು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.